ಸೊ ಇನ್ನು ಉಡುಪಿಗೆ ಹೋಗೋಣ. ಉಡುಪಿನಲ್ಲೂ ಕೂಡ ಧಾರಾಕಾರ ಮುಂಗಾರು ಮಳೆ ವಿಪರೀತವಾಗಿ ಬೀಳ್ತಾ ಇದೆ. ಹೀಗಾಗಿ ತೇವಗೊಂಡು ಕುಸಿದು ಬಿದ್ದಿದೆ ಶಾಲೆಯ ಗೋಡೆ. ಇದು ಅಡುಗೆ ತಯಾರು ಮಾಡ್ತಾ ಇದ್ದಂತಹ ಶಾಲೆಯ ಕೊಠಡಿ ಅಂತ. ಒಂದು ರೂಮ್ನ ಅಡುಗೆಗೋಸ್ಕರ ಮಧ್ಯಾಹ್ನದ ಬಿಸಿ ಊಟಕ್ಕೆ ಅಂತಲೇ ಇಟ್ಟಿರ್ತಾರಲ್ಲ, ಆ ಕೊಠಡಿಯ ಗೋಡೆ ಕುಸಿದು ಬಿದ್ದಿದೆ. ಆದರೆ ಘಟನೆಯಲ್ಲಿ ಅದೃಷ್ಟವಶಾತ್ ಮಕ್ಕಳೆಲ್ಲ ಪಾರಾಗಿದ್ದಾರೆ. ಅಡುಗೆ ಮಾಡೋ ಕೋಣೆ ಆಗಿದ್ದರಿಂದ ಅದು ಮಕ್ಕಳು ಕೂತ್ಕೊಳ್ಳೋ ಕೋಣೆ ಅಲ್ಲ. ದೊಡ್ಡನಗುಡ್ಡೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಹಳೇ ಕಟ್ಟಡ ಅಂತ ಅನಿಸುತ್ತೆ. ಅಲ್ಲೂ ಕೂಡ ಇದೇ ರೀತಿ ಉಡುಪಿನಲ್ಲಿ ಬೀಳ್ತಾ ಇರೋ ಮಳೆಗೆ ಗಟ್ಟುಮುಟ್ಟಾಗಿರೋ ಬಿಲ್ಡಿಂಗ್ಗಳೇ ಬೀಳ್ತಾ ಇದೆ. ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರವಾದ ಮಳೆ ಶುರುವಾಗಿದೆ. 10 ದಿವಸದ ಹಿಂದೆ ಬಿದ್ದಂತಹ ಮಳೆಗೆ ಅಲ್ಲಲ್ಲಿ ಬೈಂದೂರು, ಕುಂದಾಪುರದಲ್ಲಿ ಮತ್ತು ಉಡುಪಿಯಲ್ಲಿ ನೆರೆ ಕಾಣಿಸಿಕೊಂಡಿತ್ತು. ಇವತ್ತೊಂದು ಅವಘಡ ಆಗಿರುವಂಥದ್ದು. ನಾವಿವಾಗ ಉಡುಪಿಯ ದೊಡ್ಡನಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೇವೆ. ಯಾವ ಥರದ ವಿಪರೀತವಾದ ಮಳೆ ಬೀಳ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಶಾಲೆಯ ಮಕ್ಕಳಿಗೆ ಸಾಕಷ್ಟು ಆತಂಕವನ್ನು ಶುರುವಾಗುವಂಥದ್ದು. ಯಾಕಂದರೆ ಸುಮಾರು 40-50 ವರ್ಷದ ಹಿಂದಿನ ಕಟ್ಟಡ ಇದು. ಅಲ್ಲಿ ನೋಡ್ಬೋದು ನಾವು ದೃಶ್ಯಗಳಲ್ಲೂ ಕೂಡ ಎಲ್ಲವೂ ಕೂಡ ಸುಮಾರು 30-40-50 ವರ್ಷದ ಕಟ್ಟಡವೇ ಆಗಿರೋದ್ರಿಂದ ಒಳಗೆ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಇಲ್ಲಿ ಪಾಠ ಮಾಡೋದು ಮತ್ತು ಇಲ್ಲಿನ ಚಟುವಟಿಕೆಗಳನ್ನು ಮಾಡೋದು ಬಹಳಷ್ಟು ಆತಂಕ ಅನ್ನುವಂಥದ್ದು ನಾವು ನೋಡ್ಬೋದು. ಇಲ್ಲಿ ಅಂಗನವಾಡಿಗೆ ಸಂಬಂಧಪಟ್ಟಂತಹ ಒಂದು ಅಡುಗೆ ಕೋಣೆ ಇವತ್ತು ಬೆಳಗ್ಗೆ ಕುಸಿದು ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಶಾಲೆ ಶುರುವಾಗುವ ಮೊದಲೇ ಈ ಥರದ ಒಂದು ಘಟನೆ ನಡೆದಿರೋದ್ರಿಂದ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಕೆಲಸ ಮಾಡುವವರು ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ವಿಪರೀತವಾದ ಮಳೆಗೆ ಇಡೀ ಗೋಡೆ ತೊಯ್ದು ಹೋದಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ತಟ್ಟೆಗಳಿರ್ಬೋದು, ಅದರ ಜೊತೆಗೆ ಪಾತ್ರೆಗಳು ಎಲ್ಲವೂ ಕೂಡ ಈ ಭಾಗದಲ್ಲಿ ಇರುವಂಥದ್ದು. ಅಂದರೆ ಅಡುಗೆಗೆ ಸಂಬಂಧಪಟ್ಟಂತೆ ಎಲ್ಲ ಚಟುವಟಿಕೆಗಳು ಇಲ್ಲೇ ನಡೀತಾ ಇತ್ತು. ಅದೃಷ್ಟವಶಾತ್ ಬೆಳಗಿನ ಜಾವ ಆಗಿರೋದ್ರಿಂದ ಯಾವುದೇ ಸಮಸ್ಯೆಗಳು ಆಗಲಿಲ್ಲ ಅನ್ನುವಂಥದ್ದು. ಇಲ್ಲದಿದ್ದರೆ ನಿಜಕ್ಕೂ ಕೂಡ ಪ್ರಾಣಾಪಾಯ. ಒಂದೊಂದು ಕಲ್ಲುಗಳು ಕೂಡ ಆತಂಕವನ್ನು ಸೃಷ್ಟಿಸ್ತಾ ಇದೆ. ಇಲ್ಲಿ ಕುರ್ಚಿಗಳಿತ್ತು, ಅಡುಗೆ ಪಾತ್ರೆಗಳು ಎಲ್ಲವನ್ನ ಕೂಡ ಇಲ್ಲಿದ್ದು ನಾವು ನೋಡ್ಬೋದು. ಅಲ್ಲಿ ಗ್ಯಾಸ್ ಸಿಲಿಂಡ್ರನ್ನು ನಾವು ನೋಡ್ತಾ ಇದ್ದೇವೆ. ಆ ಗ್ಯಾಸ್ ಸಿಲಿಂಡರ್ ಅಂದರೆ ಇಲ್ಲಿ ಅಡುಗೆಗಳು ಆಗ್ತಾ ಇತ್ತು ಅನ್ನುವಂಥದ್ದು. ವಿಪರೀತವಾದ ಮಳೆ ಬಂದಿರುವ ಕಾರಣ ಇಡೀ ಗೋಡೆ ತೇವಗೊಂಡಿದೆ. ತೇವಗೊಂಡಂಥ ಸಂದರ್ಭದಲ್ಲಿ ಒಂದು ಭಾಗದ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಇದು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಅಂದರೆ ಮೊದಲೇ ಇಲ್ಲಿನ ಮೇಸ್ತ್ರಿಗಳು ದುರಸ್ತಿ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಟೀಚರ್ಸ್ಗಳ ಜೊತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ನಾವು ಮೇಲೆ ಹತ್ತೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಏಣಿ ಇಟ್ಟೆ ಕೆಲಸಗಳನ್ನು ಮಾಡಿರುವಂಥದ್ದು. ಇಲ್ಲಿನ ಶಾಲೆಯ ಮಕ್ಕಳ ಸಂಬಂಧಪಟ್ಟಂತಹ ಅಡುಗೆಯ ಬಟ್ಟಲುಗಳಿರ್ಬೋದು, ತಟ್ಟೆಗಳು ಎಲ್ಲವೂ ಕೂಡ ಇಲ್ಲಿ ಬಿದ್ದಿದೆ. ಕುರ್ಚಿಗಳು ಮುರಿದು ಹೋಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಮಾಡುವಂತಹ ಎಲ್ಲ ಅಡುಗೆಯನ್ನ ಪಕ್ಕದ ಕೋಣೆಗೆ ಶಿಫ್ಟ್ ಮಾಡಿದ್ದಾರೆ. ಅಡುಗೆ ಕೋಣೆ ಬಿದ್ದಿರುವ ಕಾರಣ ಪಕ್ಕದಲ್ಲಿರುವ ಹಾಲಿಗೆ ಅಡುಗೆ ಕೆಲಸಗಳನ್ನು ಶಿಫ್ಟ್ ಮಾಡಿದ್ದಾರೆ. ನಾವು ನೋಡ್ಬೋದು ಇಲ್ಲಿನ ಸಿಬ್ಬಂದಿಗಳು ಅಡುಗೆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಂದರೆ ಅಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಈ ಹಾಲಿಗೆ ಶಿಫ್ಟ್ ಮಾಡಿದ್ದಾರೆ. ಪಾತ್ರೆಗಳು ಇರ್ಬೋದು, ಅದರ ಜೊತೆಗೆ ದಿನಸಿ ವಸ್ತುಗಳು ಮತ್ತು ಸ್ಟವ್ ಎಲ್ಲವನ್ನ ಕೂಡ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಈ ಹಾಲ್ ಕೂಡ ಸಾಕಷ್ಟು ಸಮಸ್ಯೆಗಳು ಇದೆ ಅನ್ನೋದನ್ನು ಮಾತನಾಡಿದ್ದಾರೆ ಟೀಚರ್ಸು. ಅಲ್ಲಿ ನೋಡ್ಬೋದು ಇಡೀ ಮೇಲ್ಭಾಗದಲ್ಲಿ ವಿಪರೀತವಾದ ಮಳೆ ಬಿದ್ದಾಗ ಮಳೆಯ ನೀರು ನೇರವಾಗಿ ಕೆಳಗೆ ಬೀಳ್ತದೆ ಅನ್ನುವಂಥದ್ದು. ಹಾಗಾಗಿ ಇದು ಕೂಡ ಧೈರ್ಯದ ಕೊಠಡಿ ಅಲ್ಲ ಅನ್ನುವಂಥದ್ದು. ಹಾಗಾಗಿ ದುರಸ್ತಿ ಆಗಬೇಕು ಅನ್ನುವಂಥದ್ದು. ಅಂದರೆ ಇಡೀ ಶಾಲೆಯ ಸುಮಾರು 30ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲೇ ಊಟಕ್ಕೆ ಬರ್ತಾ ಇದ್ರು. ಮೇಡಮ್, ಒಂದು ಅದೃಷ್ಟವಶಾತ್ ಪಾರಾಗಿದ್ದಾರೆ ಅಂತ. ಹೌದು, ನಮಸ್ತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡನಗುಡ್ಡೆ. ಇಲ್ಲಿ ಮಳೆ ಹಾನಿಯಿಂದಾಗಿ ಸಾಕಷ್ಟು ಹಾನಿ ಆಗಿದೆ. ಸಾಧಾರಣ 15 ದಿನಗಳ ಹಿಂದೆ ಒಂದು ದೊಡ್ಡ ಮರ ಕೂಡ ಬಿದ್ದಿತ್ತು. ಅದು ಕೂಡ ನಾವು ಜಸ್ಟ್ ಇದರಲ್ಲಿ ಮರ ತಪ್ಪಿ ಬಿಲ್ಡಿಂಗಿಂದ ತಪ್ಪಿ ಬಿದ್ದದ್ರಿಂದ ನಾವು ಬಚಾವಾಗಿದ್ದೇವೆ ಅಂತಲೇ ಹೇಳ್ಬೋದು. ಅದು ಕೂಡ ರಾತ್ರಿ ಬಿದ್ದಿತ್ತು. ಹಾಗೆ ನಿನ್ನೆ ಸಾಯಂಕಾಲ 7-5 ಹೊತ್ತಿಗೆ ನಮ್ಮ ಅಡುಗೆ ಮನೆಯ ಗೋಡೆ ಕೂಡ ಕುಸಿದಿದೆ. ಇದು ಲಾಸ್ಟ್ ಇಯರ್ 2 ಲಕ್ಷ ಮಳೆ ಹಾನಿ ದುರಸ್ತಿಗೊಂಡಂತಹ ಕಟ್ಟಡ ಅಡುಗೆ ಕೋಣೆ. ಆದರೂ ಕೂಡ ಗೋಡೆ ಮೇಲೆ ನೀರು ಬೀಳ್ತಾ ಇದ್ದದ್ರಿಂದ, ಮಣ್ಣಿನ ಗೋಡೆ ಆದ್ರಿಂದ ಅದು ಈ ವರ್ಷದ ಮಳೆಗೆ ಪುನಃ ಹಾನಿಗೊಳಗಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಅಡುಗೆ ಕೋಣೆ ಆಗಿದ್ದರಿಂದ ಅಡುಗೆಯನ್ನು ಮಾಡ್ತಿದ್ವಿ. ಮತ್ತು ನಾವು ಏನಿದೆ ಈ ಸಲದ ದಾಖಲಾತಿಯಲ್ಲಿ ಕೂಡ ನಾವು ಹೆಚ್ಚಳವನ್ನು ಕಂಡುಕೊಂಡಿದ್ದೇವೆ. ಲಾಸ್ಟ್ ಇಯರ್ 12 ಮಕ್ಕಳಿದ್ದದ್ದು, ಈ ಸಲ 36 ದಾಖಲಾತಿ ಆಗಿದೆ. ಸೊ 36 ಮಕ್ಕಳಿಗೂ ಕೂಡ ನಾವು ಅಡುಗೆಯನ್ನು ಮಾಡಿ ಇಲ್ಲೇ ಊಟಕ್ಕೆ ಕುಳಿಸ್ತಿದ್ವಿ. ಬೆಳಗಿನ ಹಾಲನ್ನು ಕೂಡ ಇಲ್ಲೇ ಹಂಚುತ್ತಾ ಇದ್ವಿ. ಹಾಗಾಗಿ ಇವತ್ತು ಮಕ್ಕಳ ಹಿತದೃಷ್ಟಿಯಿಂದ ನಾವು ಅಡುಗೆ ಕೋಣೆಯನ್ನು ಬೇರೆ ಶಾಲಾ ಕೊಠಡಿಗೆ ವರ್ಗಾಯಿಸಿದ್ದೇವೆ. ಹಾಗೆ ಮಕ್ಕಳನ್ನು ಬಿ ಭಾಗದ ಕಟ್ಟಡ ಅಂದರೆ RCC ಕಟ್ಟಡ ಇದೆ, ಅಲ್ಲಿ ಕ್ಲಾಸ್ ರೂಮ್ಗಳನ್ನು ನಾವು ವರ್ಗಾಯಿಸಿಕೊಂಡಿದ್ದೇವೆ. ನನ್ನ ಹೆಸರು ನಿರ್ಮಲಾ.
ಮೇಡಮ್, ಇದು ಎಷ್ಟು ಸಮಯದ ಹಿಂದೆ ಸಾಧಾರಣ ಆಗಿರ್ಬೋದು? ಒಂದು 30-40 ಇದು ವರ್ಷ ಆಯ್ತಾ? ಸಾಮಾನ್ಯವಾಗಿ 96ನೇ ಇಸ್ವಿಯಲ್ಲಿ ನಾನು ಇಲ್ಲಿಗೆ ಜಾಯ್ನ್ ಆದದ್ದು. ಆವತ್ತಿನಿಂದ ಈ ಕಟ್ಟಡ ಇತ್ತು ಸರ್. ಹೌದು ಅಂದ್ರೆ ತುಂಬಾ ಮಣ್ಣಿನ ಕಟ್ಟಡ ತರ ಇದೆ ಅಲ್ಲ? ಹೌದೌದು. ಆಗಿನ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಅದೆಂಥದ್ದು ಆವೆ ಮಣ್ಣಿನದ್ದು ಇಟ್ಟಿಗೆಯಿಂದ ಮಾಡಿದ್ದು ಅಂತ ಹೇಳ್ಕೊಂಡು ಹೇಳ್ತಿದ್ರು. ಸ್ವಲ್ಪ ಮಕ್ಕಳೆಲ್ಲ ಇರುವಾಗ ನಾವು ಹಾಗೆ ಆಚೀಚೆ ಹೋಗ್ತಾ ಇರ್ತೇವೆ. ಹೆಚ್ಚಾಗಿ ಮಕ್ಕಳ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದಲ್ಲ ಸರ್. ತುಂಬ ರಿಸ್ಕ್ ಅಂತಲೇ ಅನಿಸ್ತಾ ಇದೆ. ಅಂದ್ರೆ ಎಂತ ದುರಸ್ತಿಗೆ ದುಡ್ಡು ಕೊಡ್ಬೇಕು ಸರ್ಕಾರ ಅಲ್ಲ? ಹೇಗೆ? ಹೌದು. ಡಿಪಾರ್ಟ್ಮೆಂಟಿಗೆ ಮೇಡಮ್ ಎಲ್ಲ ಬರೆದು ಹಾಕಿದ್ದಾರೆ. ಹೌದು, ಇನ್ನು ಮುಂದೆ ಏನು ಅನುದಾನ ಎಲ್ಲ ಬಿಡುಗಡೆ ಆದರೆ ಹೇಗಾಗ್ತದೆ ಅಂತ ನೋಡ್ಬೇಕು ಸರ್. ಸುಮಾರು ಒಂದು 25-30 ವರ್ಷದ ಹಿಂದೆ ಈ ಕಟ್ಟಡ ನಿರ್ಮಾಣ ಆಗಿರಬಹುದು ಅನ್ನುವಂಥದ್ದು. ಹಾಗಾಗಿ ಮಣ್ಣಿನಿಂದಲೇ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ನೋಡ್ಬೋದು, ಯಾವುದೇ ಗಟ್ಟಿ ಇಲ್ಲ, ಅಂದರೆ ಮಣ್ಣಿನಲ್ಲೇ ಕಟ್ಟಿದಂತಹ ಕಟ್ಟಡ ಆಗಿರೋದ್ರಿಂದ ಮಳೆ ಬಂದಂಥ ಸಂದರ್ಭದಲ್ಲಿ ತೊಯ್ದು ಹೋಗ್ತದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಇಲ್ಲೊಂದು ಸೂಕ್ತವಾದ ಪರಿಹಾರ ಕೊಡಬೇಕು ಸರ್ಕಾರ, ಇದನ್ನು ಗಮನಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಇಡೀ ವೈರಿಂಗ್ ಸಿಸ್ಟಮ್ ಇರ್ಬೋದು ಎಲ್ಲವೂ ಕೂಡ ಇಲ್ಲಿ ಮುರಿದು ಬಿದ್ದಿರುವಂಥದ್ದು. ಹಾಗಾಗಿ ಆತಂಕದಲ್ಲಿರುವ ಇಂತಹ ನೂರಾರು ಶಾಲೆಗಳಿವೆ. ಇಲ್ಲಿ ಒಂದು RCC ಬಿಲ್ಡಿಂಗ್ ಇದೆ, ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಇದಕ್ಕೊಂದು ಸೂಕ್ತ ಪರಿಹಾರ ಆಗಬೇಕು. ಅದೃಷ್ಟವಶಾತ್ ಯಾವುದೇ ಸಮಸ್ಯೆಗಳು ಆಗಲಿಲ್ಲ, ಮುಂದೆ ಆಗಬಾರ್ದು ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.